ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಕಳೆದ 2 ದಿನಗಳಿಂದ ಕೋಲಾರ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ತಮ್ಮ 2 ದಿನಗಳ ಪ್ರವಾಸಗಳಲ್ಲಿ ಪ್ರಮುಖವಾಗಿ ಅಂತ ಹೇಳಿದ್ರೆ ಏನು ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಸಾರ್ವಜನಿಕರು ಮತ್ತೆ ಬೇರೆ ಬೇರೆ ಇಲಾಖೆಗಳಲ್ಲಿ ಸಲ್ಲಿಕೆ ಆಗಿರತಕ್ಕಂಥ ದೂರುಗಳ ಒಂದು ವಿಲೇವಾರಿ ಮತ್ತೆ ವಿಚಾರಣೆಯ ಒಂದು ಪ್ರಕ್ರಿಯೆ ಇದೆ. ಬಹಳ ಒಂದು ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ಆಗಿದೆ. ಈ ನಿಟ್ಟಿನಲ್ಲಿ ನಿನ್ನೆ 116 ಪ್ರಕರಣಗಳ ಒಂದು ವಿಚಾರಣೆ ಮತ್ತೆ ದೂರುಗಳನ್ನ ವಿಲೇವಾರಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಮಾಡಿದ್ರು. ಇಂದು 128 ಪ್ರಕರಣಗಳನ್ನ ಒಂದು ವಿಲೇವಾರಿಯನ್ನ ಮಾಡುವಂಥದ್ದು. ಜೊತೆಗೆ ಆ ಒಂದು ದೂರುಗಳು ಇದೀಗ ಯಾವ ಹಂತದಲ್ಲಿ ವಿಚಾರಣೆಯಲ್ಲಿದೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನ್ ಹೇಳ್ತಾರೆ ಮತ್ತೆ ದೂರುದಾರರು ಏನ್ ಹೇಳ್ತಾರೆ ಮತ್ತೆ ಆ ಒಂದು ದೂರುದಾರರು ಕೊಡ್ತಕ್ಕಂಥದ್ದು ಸಾಕ್ಷ್ಯಗಳೇನು ಮತ್ತೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಗಳನ್ನ ಒತ್ತಿರ್ತಕ್ಕಂಥವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಈ ರೀತಿಯಾಗಿ ಒಂದು ಅರ್ಥವಾದಂತಹ ಒಂದು ಸಭೆಯನ್ನು ಕೂಡ ಮಾಡಿದ್ರು. ಈ ಒಂದು ಸಭೆಯನ್ನ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಯ ಒಂದು ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲ ದಿನ ಸುಮಾರು 116 ಒಂದು ಪ್ರಕರಣಗಳ ಒಂದು ದೂರುಗಳ ಒಂದು ಅರ್ಜಿಗಳ ಒಂದು ವಿಲೇವಾರಿಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಏನು ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಮಾಡಿರ್ತಕ್ಕಂಥದ್ದು. 2ನೇ ದಿನವಾದ ಇಂದು 128 ಪ್ರಕರಣಗಳ ಒಂದು ಏನು ದೂರಿನ ಒಂದು ವಿಚಾರಣೆ ಮತ್ತೆ ವಿಲೇವಾರಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಈ ಒಂದು ದೂರುಗಳನ್ನು ನಾವು ಬಹುತೇಕ ಗಮನಿಸಿದ್ದು ಏನು ಅಂತ ಹೇಳಿದ್ರೆ ಅದು ಎಲ್ಲವೂ ಕೂಡ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಹ ದೂರುಗಳಾಗಿರುತ್ತೆ. ಒಂದು ಪ್ರಕರಣದಲ್ಲಿ ಏನು ಕೋರ್ಟ್ನ ಒಂದು ಆದೇಶ ಇದ್ರೂ ಕೂಡ ಅಧಿಕಾರಿಗಳು ಪೋಡಿಯನ್ನ ಮಾಡ್ತಾ ಇಲ್ಲ ಮತ್ತೆ ಸರ್ವೆ ಕಾರ್ಯನೂ ಮಾಡ್ತಾ ಇಲ್ಲ. ಕೆರೆ ಒಂದು ಅಚ್ಚುಕಟ್ಟು ಪ್ರದೇಶವನ್ನ ಸರ್ವೆ ಮಾಡ್ಕೊಡಿ ಅಂತಂದ್ರೆ ಆ ಒಂದು ಸರ್ವೆ ಕಾರ್ಯ ಮಾಡ್ತಾ ಇಲ್ಲ. ಮತ್ತೆ PDOಗಳು ನಮ್ಮ ಒಂದು ಖಾತೆಯನ್ನ ಮಾಡ್ತಾ ಇಲ್ಲ. ಮತ್ತೆ ಒತ್ತುವರಿ ಆಗಿರ್ತಕ್ಕಂಥ ಮೋರಿಗಳನ್ನ ತೆರವು ಮಾಡ್ತಾ ಇಲ್ಲ. ಹೀಗೆಲ್ಲ ಸಾರ್ವಜನಿಕವಾಗಿ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಸಾರ್ವಜನಿಕರು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಅರ್ಜಿಗಳನ್ನ ಒಂದು ದೂರುಗಳನ್ನ ಸಲ್ಲಿಕೆ ಮಾಡಿದ್ರು. ಈ ಒಂದು ದೂರುಗಳ ಒಂದು ವಿಲೇವಾರಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಮಾಡಿರ್ತಕ್ಕಂಥದ್ದು. ಇದೇ ವೇಳೆ ಅಧಿಕಾರಿಗಳಿಗೆ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಸಖತ್ತಾಗಿ ಕ್ಲಾಸ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಏನು ನ್ಯಾಯಾಲಯಗಳ ಒಂದು ಆದೇಶ ಇದ್ರೂ ಕೂಡ ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ನಿಗದಿತ ಸಮಯದಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಆರೋಪಗಳು ಇದ್ರೂ ಕೂಡ ಏನು ಸಾರ್ವಜನಿಕರ ದೂರುಗಳಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಅಂತ ಅಧಿಕಾರಿಗಳಿಗೆ ಒಂದು ತರಾಟೆಯನ್ನ ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದು. ಜೊತೆಗೆ ಕೋಲಾರ ತಾಲೂಕಿನ ವೇಮಗಲ್ ಗ್ರಾಮದ ನಾಗೇಂದ್ರ ಅಂತಕ್ಕಂಥ ನಿವಾಸಿಯವರಿಗೆ ಏನು 1 ತಿಂಗಳಲ್ಲಿ ಪೋಡಿಯನ್ನ ಮಾಡ್ಕೊಡಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಹೈಕೋರ್ಟ್ ನ ಒಂದು ಆದೇಶ ಇರುತ್ತೆ. ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಒಂದು ಸರ್ವೆಯನ್ನ ಮಾಡಿ ಪೋಡಿಯನ್ನ ಮಾಡ್ಕೊಟ್ಟಿಲ್ಲ. ಇದು ಕಾರಣ ಏನು ಅಂತ ಹೇಳಿದ್ರೆ ಕೇವಲ 10,000 ರೂಪಾಯಿ ಲಂಚವನ್ನ ಅಧಿಕಾರಿಗಳು ಅಂದ್ರೆ ಸರ್ವೆ ಇಲಾಖೆ ಅಧಿಕಾರಿಗಳು ಕೇಳಿರ್ತಾರೆ. ಹಾಗಾಗಿನೇ 10,000 ಹಣವನ್ನ ನಾನು ಕೊಡ್ಲಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ಹಲವು ತಿಂಗಳಿಂದ ನನ್ನನ್ನ ಈ ಒಂದು ಕಚೇರಿ ಸುತ್ತ ಅಲಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ದೂರನ್ನ ಏನು ಅರ್ಜಿದಾರ ಆಗಿರ್ತಕ್ಕಂಥ ನಾಗೇಂದ್ರ ಅವರು ಈ ವೇಳೆ ಪ್ರಸ್ತಾಪ ಮಾಡ್ತಾರೆ. ಇದಕ್ಕೆ ಕಿಡಿಕಾರದಂತಹ ಏನು ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಅಲ್ಲೇ ಒಂದು ಸ್ಥಳದಲ್ಲಿ ಇದ್ದಂತಹ ಸರ್ವೇಯರಿಗೆ ಒಂದು ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಖಂಡಿತ ತಾವು ತಮ್ಮ ಒಂದು ಆತ್ಮ ಸಾಕ್ಷಿಗೆ ಒಂದು ಅನುಗುಣವಾಗಿ ಕೆಲಸವನ್ನು ಮಾಡಿ ಖಂಡಿತ ಏನು ಇರುವಂತಹ ಒಂದು ಸಮಯದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಖಂಡಿತ ಅಧಿಕಾರಿಗಳನ್ನ ಜನರು ಮನಸ್ಸಲ್ಲಿ ಇಟ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಸತಾಯಿಸಿದ್ರೆ ಖಂಡಿತ ಜನರ ಒಂದು ಶಾಪ ನಿಮ್ಗೆ ತಟ್ಟುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಕೋಲಾರ ತಾಲೂಕಿನ ಏನು ನರಸಾಪುರ ಒಂದು ಹೋಬಳಿಗೆ ಸಂಬಂಧಪಟ್ಟಂತಹ ಸಿಫಾನಿ ಒಂದು ಕೈಗಾರಿಕೆ ಏನಿದೆ, ಆ ಒಂದು ಕೈಗಾರಿಕೆ ಈ ಒಂದು ರಾಜಕಾಲುವೆಯನ್ನ ಒತ್ತುವರಿ ಮಾಡ್ಕೊಂಡಿರೋದು ಈಗಾಗಲೇ ಪ್ರೂವ್ ಆಗಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಒತ್ತುವರಿ ಆಗಿರ್ತಕ್ಕಂಥ ಕಾಂಪೌಂಡ್ ಅನ್ನ ತೆರವು ಮಾಡಿ ಮತ್ತೆ ರಾಜಕಾಲುವೆಯನ್ನ ತೆರವು ಮಾಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಜಾನ್ ಸಾಮ್ಯುಯಲ್ ಅಂತಕ್ಕಂಥ ಸಾರ್ವಜನಿಕರು ಒಂದು ದೂರನ್ನ ಕೊಟ್ಟಿರ್ತಾರೆ. ಈ ಒಂದು ದೂರಿನ ಒಂದು ವಿಲೇವಾರಿಯನ್ನ ಮಾಡ್ದೇನೆ ಏನು ತಾಲೂಕು ತಹಶೀಲ್ದಾರ್ ಅವರು ಬಹಳಷ್ಟು ಒಂದು ವಿಳಂಬ ಧೋರಣೆಯನ್ನ ಕೂಡ ಇದೀಗ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ನ್ಯಾಯಮೂರ್ತಿ ಬಿ ವೀರಪ್ಪ ಅವರು 1 ತಿಂಗಳಲ್ಲಿ ಈ ಒಂದು ಅರ್ಜಿಯ ಒಂದು ವಿಲೇವಾರಿಯನ್ನ ಮಾಡಿ ಖಂಡಿತ ಒತ್ತುವರಿ ಆಗಿದ್ದೆ ಖಂಡಿತ ತೆರವನ್ನ ಮಾಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ದೂರುದಾರರು ಏನು ಕಂದಾಯ ಇಲಾಖೆಗಳಲ್ಲಿ ಬಹಳಷ್ಟು ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳಿಗೆ ಈ ಒಂದು ದೂರನ್ನು ಕೊಟ್ರೆ ನೀವು ವಿಡಿಯೋ ಸಾಕ್ಷ್ಯವನ್ನ ಕೇಳ್ತಾರೆ, ಖಂಡಿತ ವಿಡಿಯೋ ಸಾಕ್ಷ್ಯವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ಹೀಗಾಗಿ ಕಂದಾಯ ಇಲಾಖೆಗಳಲ್ಲಿ ಇದೀಗ ಬಹಳಷ್ಟು ಒಂದು ಲಂಚಾವತಾರ ಇದೀಗ ತಾಂಡವ ಆಡ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನ ಇದೀಗ ದೂರುದಾರರು ಹೇಳಿರ್ತಕ್ಕಂಥದ್ದು. ಕಾರಣ ಏನಂದರೆ ನಮ್ಮದು ಒಟ್ಟು ಕುಟುಂಬದ ಆಸ್ತಿ ಬಂದು ಪಿತಾಜಿತ್ ಆಸ್ತಿ. ಇದು ಕೋರ್ಟಲ್ಲಿ ನಾವು ಅಣ್ಣ ತಮ್ಮದು ನಮ್ಮ ದಾದಾದಿಗಳೆಲ್ಲ ಒಟ್ಟಾಗಿ ಭಾಗ ಮಾಡಿಕೊಂಡು ನಾವು ಈ ಕೋರ್ಟಲ್ಲಿ ಒಂದು ರಾಜ್ಯ ಡಿಗ್ರಿ ಮಾಡ್ಕೊತಾರೆ. ಆ ಡಿಗ್ರಿ ಖಾತೆ ಮಾಡಿಕೊಡಿ ಅಂತ ನಾವು ADLRಗೆ ಅರ್ಜಿ ಹಾಕಿದಾಗ ಅರ್ಜಿ ಅಲಾಟ್ ಆದ ತಕ್ಷಣ ತಿಮ್ರಾಜ್ ಫಸ್ಟ್ ಬರ್ತಾರೆ. ತಿಮ್ರಾಜ್ ಅನ್ನೋರು ಅವ್ರು ಬಂದ ತಕ್ಷಣ ಇದು DK ಫೀಲ್ಡಲ್ಲಿ ಆಗಿರೋಂಥ ಖಾತೆಗಳು ಪೋಡಿ ಇದು ಹಾಗಾಗಿ ಇದನ್ನೆಲ್ಲ ಹಂಗೆ ಮಾಡೋಕ್ಕೆ ಬರೋಲ್ಲ, ಇದು ಸ್ವಲ್ಪ ಪ್ರಾಬ್ಲಮ್ ಇರ್ತವೆ, ಏನೇನೋ ತೊಂದರೆಗಳಿರ್ತವೆ, 10,000 ಕೊಟ್ಟರೆ ನಾನು ಕ್ಲಿಯರಾಗಿ ನಿಮಗೆಲ್ಲ ಪುಡಿ ಮಾಡಿಕೊಡ್ತೀವಿ ಅಂತೇಳಿ 10,000 ಕೇಳ್ತಾರೆ. ಕೋರ್ಟ್ ಆರ್ಡ್ರ್ ಇದೆ ಸರ್. ಕೋರ್ಟ್ ಆರ್ಡ್ರ್ ಪ್ರಕಾರ ಈ ಥರ ಅವರು ಅಣ್ಣ ತಮ್ಮನಲ್ಲಿ ಪಿಟಿಷನ್ ಹಾಕ್ಕೊಂಡು OS ನಂಬರ್ ಹಾಕ್ಕೊಂಡು ಇದ್ರ ಪ್ರಕಾರ ಅವರು ರಾಜಿ ಯಥಾರ್ಥ ಮಾಡಿ ಇದ್ರ ಪ್ರಕಾರ ಖಾತೆ ಮಾಡಿಕೊಂಡು ಮುಂದೆ ಅವ್ರು ಏನೇನಿದೆ ಅವರು
ಅಣ್ಣ ತಮ್ಮ ಅನುಭವಿಸ್ಕೊಂಡು ಹೋಗೋಂಥ ಆರ್ಡ್ರ್ ಆಗಿದೆ ಸರ್ ಒಟ್ಟು 3 ಎಕರೆ 2 ಎಕರೆ 32 ಗುಂಟೆ ಇದೆ. ಅದರಲ್ಲಿ ನಾವೆಲ್ಲ 4 ಜನ ಅಣ್ಣ ತಮ್ಮಂದಿರು ಅವರೆಲ್ಲ ನಾವೆಲ್ಲ ಭಾಗ ಮಾಡ್ಕೊಂಡು ಸರ್ ವೇಮ್ಗಲ್ಲು ಸರ್ವೆ ನಂಬರ್ 164. ನಮಗೆ ಇವತ್ತು ಏನು ಲೋಕಾಯುಕ್ತ ನಮ್ಮ ನ್ಯಾಯಮೂರ್ತಿಗಳಾದಂಥ ವೀರಪ್ಪ ಸಾಹೇಬರು ಇವತ್ತು ಒಂದು ಸ್ಕ್ರೂಟ್ನಿಗೆ ಬಂದಿರುವಂಥ ವಿಚಾರ. ಯಾಕಂದರೆ ಇಷ್ಟು ವರ್ಷಗಳು ಅವರು ಅಧಿಕಾರಿಗಳು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ದಿರ ರಾಜಕಾಲುವೆ ಮೇಲೆ ಕಟ್ಟಿರ್ತಕ್ಕಂಥ ನಿರ್ಮಾಣ ಮಾಡಿರ್ತಕ್ಕಂಥ ಏನು ಕಟ್ಟಡವನ್ನು ತೆರವುಗೊಳಿಸ್ದಿರ ಅವರು ನಿರ್ಲಕ್ಷ್ಯ ವಹಿಸಿ ಆದೇಶ ಮಾಡಿ ಇವತ್ತು ಅದೇ ಹೇಳಿದ್ದಾರೆ, ಖಂಡಿತ ನೀವು ತೆರವುಗೊಳಿಸಬೇಕು ಯಾವುದೇ ಕಾರಣಕ್ಕೆ. ಅಧಿಕಾರಿಗಳು ಶಾಮೀಲರಾಗಿರ್ತಾರೆ. ಈಗ ಅದೇ ಇನ್ನು ಬೇರೆ ಏನಿಲ್ಲ, ಕಣ್ಣು ಮುಂದ್ಗಡೆ ಅಷ್ಟು ದೊಡ್ಡ ಪ್ರಕರಣ ಕಾಣಿಸ್ತಾ ಇದ್ದಾಗ ಅದನ್ನು ಯಾಕೆ ಇವರು ಇದು ಮಾಡ್ತಾ ಇಲ್ಲ ಅಂದರೆ ಅದೇ ಅವರು ಶಾಮೀಲರಾಗಿದ್ದಾರೆ ಮತ್ತು ಅವರು ಏನೋ ದುಡ್ಡಿಗೆ ಆಸೆ ಪಟ್ಟಿರ್ತಾರೋ. ರಾಜಕಾಲುವೆ ಬಂದ್ಬಿಟ್ಟು ಅದರಿಂದ ಎಷ್ಟು ಸಮಸ್ಯೆಗಳು ಜನರು ಎದುರ್ಕೊಳ್ತಾ ಇದ್ದಾರೆ, ರೈತರಿಗೆ ಎಷ್ಟು ಸಂಕಷ್ಟಗಳಿದೆ, ನೀರು ನಿಲ್ಲುತ್ತೆ. ಮತ್ತು ಆ ರಾಜಕಾಲುವೆ ಮುಖಾಂತರ ನಮ್ಮ ಕೋಲಾರಕ್ಕೆ ಬರಬೇಕಾಗಿರ್ತಕ್ಕಂಥ ರಾಜಕಾಲುವೆ ಅದನ್ನು ಬಂದ್ಬಿಟ್ಟು ಸಂಪೂರ್ಣವಾಗಿ ಅಷ್ಟು ದೊಡ್ಡ ಒತ್ತುವರಿ ಮಾಡಿ ಅಷ್ಟು ದೊಡ್ಡ ಇದನ್ನು ಕಟ್ಕೊಂಡಿದ್ದಾರೆ ಅವರು ಫ್ಯಾಕ್ಟ್ರಿನ. ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 8 ಗುಂಟೆ ಆಗಿರುತ್ತೆ. ಕಾಲ್ದಾರಿ ಮತ್ತು ಇದು ಸೇರಿ 8 ಗುಂಟೆವರೆಗೂ ಒಂದು ಕಾಲ್ದಾರಿ ಒಂದು ರಾಜಕಾಲುವೆನ ಬಂದ್ಬಿಟ್ಟು ಅವರು ದಿಕ್ಕು ತಪ್ಪಿಸಿ ಏನು ಮಾಡಿದ್ದಾರೆ ಅಂತಂದರೆ ಬೇರೆ ಡೈರೆಕ್ಷನ್ ಮಾಡಿ ಕಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳು ಬಂದರು, ಸ್ಪಾಟ್ ಮಾಜರ್ ಮಾಡಿದ್ರು, ನೋಡಿದ್ರು, ಮಾರ್ಕ್ ಮಾಡಿದ್ರು, ಇಲ್ಲಿಂದ ಇಲ್ಲಿಗೆ ಇದು ರಾಜಕಾಲುವೆ ಒತ್ತುವರಿ ಆಗಿರೋದು ಅಂತ ಹೇಳ್ಬಿಟ್ಟು ಮಾರ್ಕು ಮಾಡಿದ್ರು. ಆದರೆ ಅದನ್ನು ಬಂದ್ಬಿಟ್ಟು ತೆರವುಗೊಳಿಸಿ 100% ಕಾಣಿಸ್ತೈತೆ. 100% ಅದು ರಾಜಕಾಲುವೆ ಒತ್ತುವರಿ ಅನ್ನೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಇವತ್ತು ನಾವು ಲೋಕಾಯುಕ್ತ ಮುಖಾಂತರ ಏನು ನಮ್ಮ ನ್ಯಾಯಮೂರ್ತಿಗಳಾದಂಥ ವೀರಪ್ಪ ಅವರು ಸಾಹೇಬರು ನಮಗೆ ಈ ಒಂದು ಹೋರಾಟಕ್ಕೆ ಒಂದು ಅಂತಿಮ ಒಂದು ಆದೇಶವನ್ನು ಕೊಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಇನ್ನು ಏನು ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ತಮ್ಮ 2 ದಿನಗಳ ಒಂದು ಪ್ರವಾಸದಲ್ಲಿ ಕೋಲಾರ ನಗರದ ಒಂದು ಪ್ರದರ್ಶನ ಕೂಡ ಮಾಡಿದ್ದಾರೆ. ಮೊದಲು ಏನು ಅವರು ಕೋಲಾರ ನಗರದ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಮಳಿಗೆಗಳಲ್ಲಿ ಒಂದು ತಪಾಸಣೆ ಮಾಡ್ತಾರೆ. ಈ ವೇಳೆಯಲ್ಲಿ ಅವಧಿ ಮುಗಿದಂತಹ ಒಂದು ಆಹಾರ ಪದಾರ್ಥಗಳು ಪತ್ತೆಯಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಗರಸಭೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಅಂತಕ್ಕಂಥ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅಲ್ಲೇ ಇರ್ತಕ್ಕಂಥ ಒಂದು ಬಾಲಕರ ಒಂದು ಮೆಟ್ರಿಕ್ ನಂತರದ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಬಿ ವೀರಪ್ಪ ಅವರು ಭೇಟಿ ಕೊಡ್ತಾರೆ. ಅಲ್ಲೂ ಕೂಡ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಬಳಸ್ತಾ ಇರೋದು ಬೆಳಕಿಗೆ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರದಲ್ಲಿ 2 ದಿನದ ಪ್ರವಾಸವನ್ನು ಹಮ್ಮಿಕೊಂಡಿರ್ತಕ್ಕಂಥ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ತಮ್ಮ 2 ದಿನಗಳಲ್ಲಿ ಬಹಳಷ್ಟು ಒಂದು ಕುಂದುಕೊರತೆಗಳ ಸಭೆಗಳನ್ನ ಮಾಡಿದ್ರು. ಜೊತೆಗೆ ಏನು ಸಾರ್ವಜನಿಕರ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸವನ್ನು ಮಾಡಿದ್ರು, ಮತ್ತೆ ಅರ್ಜಿ ವಿಲೇವಾರಿಯನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಮತ್ತೆ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಯಾರೆಲ್ಲ ದೂರುಗಳನ್ನು ಕೊಟ್ಟಿರ್ತಾರೆ ಆ ಒಂದು ದೂರಿನ ಒಂದು ವಿಚಾರಣೆಯನ್ನ ಮಾಡಿ ಒಂದಷ್ಟು ಒಂದು ವೇಳೆಯನ್ನು ಕೊಟ್ಟು ಈ ಒಂದು ನಿಗದಿತ ಅವಧಿಯಲ್ಲಿ ಕೆಲಸವನ್ನ ಮಾಡಿ ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.